Find AB if A equals to 6, 9, 2, 3 and B equals to 2, 6, 0, 7, 9, 8. ನೋಡಿ ಎ ಬಿ ಡಿಫೈನ್ ಆಗಬೇಕು ಅಂತಂದ್ರೆ the number of columns of A should be equal to number of rows of B. So ಇದು ಫಸ್ಟ್ ಕಂಡೀಷನ್. ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಎಷ್ಟಿದೆ ಅಂತಂದ್ರೆ 2 ಇದೆ. ನಂಬರ್ ಆಫ್ ರೋಸ್ ಆಫ್ ಬಿ ಎಷ್ಟಿದೆ ಅಂದ್ರೆ 2 ಇದೆ. ದೇರ್ಫೋರ್ ಎ ಬಿ ಈಸ್ ಡಿಫೈನ್ಡ್. ಬಟ್ ಬಿ ಎ ಡಿಫೈನ್ ಆಗಿಲ್ಲ. ಇಲ್ಲಿ ಬಿ ಎ ಡಿಫೈನ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಕಾಲಮ್ಸ್ ಎಷ್ಟಿದೆ ಅಂತಂದ್ರೆ 3 ಕಾಲಮ್ಸ್ ಇದೆ. ಎ ನಲ್ಲಿ ರೋಸ್ ಎಷ್ಟಿದ್ರೆ 2 ರೋಸ್ ಇದೆ. ಸಿನ್ಸ್ ದೇ ಆರ್ ನಾಟ್ ಈಕ್ವಲ್, ದೇರ್ಫೋರ್ ಬಿ ಎ ಈಸ್ ನಾಟ್ ಡಿಫೈನ್ಡ್. ಎ ಬಿ ಡಿಫೈನ್ ಆಗಿದೆ, ಸೊ ನಾವು ಎ ಬಿ ಫೈಂಡ್ ಮಾಡಬಹುದು. ಸೊ ಇನ್ ಆರ್ಡರ್ ಟು ಫೈಂಡ್ ಎ ಬಿ ಗೊತ್ತಿದೆಯಲ್ಲ, ಫಸ್ಟ್ ರೋ ತಗೋಬೇಕು, ಆಮೇಲೆ ಎಲ್ಲಾ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ರೋ ತಗೋಬೇಕು, ಎಲ್ಲಾ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಕರೆಸ್ಪಾಂಡಿಂಗ್ ಎಲಿಮೆಂಟ್ ವೈಸ್. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಎ ಬಿ. ಸೊ ಮ್ಯಾಟ್ರಿಕ್ಸ್ ಗಳನ್ನ ಫಸ್ಟ್ ಬರ್ಕೊಳ್ಳೋಣ. 6, 9, 2, 3. This is the matrix A, and the matrix B is 2, 6, 0, 7, 9, 8. This is the matrix B. So ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಟೇಕ್ ದ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. 6 2 ಜೊತೆ ಮಲ್ಟಿಪ್ಲೈ ಆಗಬೇಕು, ಪ್ಲಸ್ 9 7 ಜೊತೆ ಮಲ್ಟಿಪ್ಲೈ ಆಗಬೇಕು. 6 2s 12 ಪ್ಲಸ್ 9 7s 63. ಅದೇ ರೋ ತಗೋಬೇಕು, ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಆಗಬೇಕು. 6 6 ಜೊತೆ ಮಲ್ಟಿಪ್ಲೈ ಆಗಬೇಕು, 9 9 ಜೊತೆ ಮಲ್ಟಿಪ್ಲೈ ಆಗಬೇಕು. ಸೊ 6 6s 36 ಪ್ಲಸ್ 9 9s 81. Now take the third column. So 6 0 ಜೊತೆ 9 8 ಜೊತೆ ಮಲ್ಟಿಪ್ಲೈ ಆದ್ರೆ 6 0s 0 ಪ್ಲಸ್ 9 8s 72. ಈಗ ಇದೇ ಪ್ರೋಸೆಸ್ ನ ಸೆಕೆಂಡ್ ರೋ ತಗೊಂಡು ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್, 2 2 ಮತ್ತೆ 3 7 ಮಲ್ಟಿಪ್ಲೈ ಆಗಬೇಕು. 2 2s 4 ಪ್ಲಸ್ 3 7s 21. ಅದೇ ರೀತಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 6 ಜೊತೆ 3 9 ಜೊತೆ ಮಲ್ಟಿಪ್ಲೈ ಆಗಬೇಕು. 2 6s 12 ಪ್ಲಸ್ 3 9s 27. Similarly multiply that with third column. So 2 0s 0 plus 3 8s 24. ಈಗ ಆಡ್ ಮಾಡಿ. ಸೊ ಇಟ್ ಈಸ್ ಈಕ್ವಲ್ ಟು ಇದೆಷ್ಟಾಗ್ತದೆ ಅಂತಂದ್ರೆ 75. ಇಟ್ ವಿಲ್ ಬಿ 75. ಇದೆಷ್ಟಾಗ್ತದೆ ಅಂದ್ರೆ 8 3 11 ಅಂದ್ರೆ 117. ಸೊ ಇಟ್ ವಿಲ್ ಬಿ 72 and it will be equal to 25. This will be 39 and it will be equal to 24. This is the matrix AB. ಇದು AB matrix. ಇಷ್ಟು ಮಾತ್ರ ಕಂಡಿಡಿಯಕ್ಕೆ ಕೇಳಿದ್ದು. Next question is, if A equals to 1 minus 2 3 minus 4 2 5 and the matrix B is 2 3 4 5 2 1, then find AB and also BA and show that AB is not equal to BA. AB ಡಿಫೈನ್ ಆಗಬೇಕು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಆಫ್ A 3 ಇದೆ. ನಂಬರ್ ಆಫ್ ರೋಸ್ ಆಫ್ ದ ಮ್ಯಾಟ್ರಿಕ್ಸ್ B is 3. therefore AB is defined. BA ಡಿಫೈನ್ ಆಗಬೇಕು ಅಂತಂದ್ರೆ B ಮ್ಯಾಟ್ರಿಕ್ಸ್ ನಲ್ಲಿ ಕಾಲಮ್ಸ್ 2 ಇದೆ, A ಮ್ಯಾಟ್ರಿಕ್ಸ್ ಅಲ್ಲಿ ರೋ 2 ಇದೆ. therefore BA is also defined. So we can find both AB and BA. Finally we will show that they are not equal. So first of all let us find AB. AB ಫೈಂಡ್ ಮಾಡಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಬರ್ಕೊಳ್ತೀನಿ. 1 -2 3 -4 2 5. This is the matrix A. The matrix B is 2 3 4 5 2 1. ಈಗ ಫಸ್ಟ್ ರೋ ತಗೊಳ್ರಿ, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ತಗೊಂಡು ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. ಯಾವ್ಯಾವ ಎಲಿಮೆಂಟ್ ಎಲ್ಲಿ ಮಲ್ಟಿಪ್ಲೈ ಆಗಬೇಕು? 1 2 ಜೊತೆ ಮಲ್ಟಿಪ್ಲೈ ಆಗಬೇಕು, -2 4 ಜೊತೆ ಮಲ್ಟಿಪ್ಲೈ ಆಗಬೇಕು, 3 2 ಜೊತೆ ಮಲ್ಟಿಪ್ಲೈ ಆಗಬೇಕು. 1 2s 2, -2 into 4 is -8, 3 2s 6. ಸೊ ಇಷ್ಟು. ಅದೇ ರೋ ತಗೋಬೇಕು. ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಕಾಲಮ್ ಜೊತೆ 1 3 ಜೊತೆ, -2 5 ಜೊತೆ, 3 1 ಜೊತೆ ಮಲ್ಟಿಪ್ಲೈ ಆಗಬೇಕು. therefore 1 3s 3, -2 into 5 is -10 plus 3 1s 3. ಸೊ ಫಸ್ಟ್ ರೋ ಮುಗಿತು.
ಈಗ ಸೆಕೆಂಡ್ ರೋ ತಗೋಬೇಕು. ಸೆಕೆಂಡ್ ರೋ ತಗೊಂಡು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಮಲ್ಟಿಪ್ಲೈ ಮಾಡಿ. -4 into 2 it is -8. 2 into 4 it is 8 plus 5 2s are 10. Similarly, we shall multiply the second row elements with second column. -4 into 3 -12. 2 into 5 is 10 plus 5 into 1 is 5. Now simplify. So simplify ಮಾಡಬೇಕೀಗ. 6 plus 2 8. 8 minus 8 ಅಂದ್ರೆ it is 0. 3 plus 3 is 6. -10 plus 6. -10 plus 6 ಅಂತಂದ್ರೆ -4. ಇಲ್ಲಿ +8 -8 ಕ್ಯಾನ್ಸಲ್ ಆಯಿತು, ನಮ್ಮ ಹತ್ರ 10 ಮಾತ್ರ ಉಳಿತು. And 10 plus 5 is 15. 15 minus 12 ಅಂದ್ರೆ 3. 15 minus 12 is 3. This is the matrix AB. ಇದು AB matrix. Now similarly we shall find BA. BA ಫೈಂಡ್ ಮಾಡಕ್ಕೆ ಫಸ್ಟ್ B ಬರ್ಕೊಳ್ಬೇಕು. B ಯಾವುದು? 2 3 4 5 2 1. This is the matrix B. And the matrix A is 1 -2 3 -4 2 5. ಇದು matrix A. So it is equal to same process, first row first column. 2 1s are 2. 3 into -4 is -12. ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಆಗಬೇಕು. 2 into -2 -4. 3 2s are 6. ಈಗ ಥರ್ಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. 2 3s are 6 plus 3 5s are 15. ಈಗ ಸೆಕೆಂಡ್ ರೋ ತಗೊಳ್ರಿ, ಫಸ್ಟ್ ಕಾಲಮ್. 4 1s are 4. 5 into -4 is -20. Similarly ಸೆಕೆಂಡ್ ಕಾಲಮ್ ಬನ್ನಿ. 4 into -2 is -8. 5 into 2 is 10. 5 2s are 10. Similarly, third column, 4 3s are 12 plus 5 5s are 25. Now move towards the third row. Third row, first column. 2 1s are 2. 1 into -4 is -4. Second column jothe multiply ಮಾಡಿ. 2 into -2 is -4. 1 into 2 is 2. Now third column. 2 3s are 6. 1 5s are 5. ಈಗ ಸಿಂಪ್ಲಿಫೈ ಮಾಡಿ. It is equal to 2 minus 12 ಅಂದ್ರೆ -10. -4 plus 6 ಅಂದ್ರೆ 2. 6 plus 15 means 21. 4 minus 20 means -16. -8 plus 10 means 2. 12 plus 25 37. 2 minus 4 ಅಂದ್ರೆ -2. -4 plus 2 is -2. 6 plus 5 is 11. This is the matrix BA. This implies, ನೋಡಿ, you can clearly observe that AB is not equal to BA. ಅಥವಾ ನೀವಿಲ್ಲಿ ಬೇರೆ ತರ ಇದು ಮಾಡಬಹುದು. Call this as equation number 1. Call this as equation number 2. From 1 and 2. From 1 and 2. This implies AB is not equal to BA. So AB is not equal to BA. Finish. So ಇಷ್ಟೆಲ್ಲ ಮಾಡೋದಕ್ಕಿಂತಲೂ ಮುಂಚೆನೆ ನಾವೇನ್ ಮಾಡಬಹುದು, ಅವೆರಡು ಈಕ್ವಲ್ ಅಲ್ಲ ಅಂತ ಹೇಳ್ಬೋದು. ಹೆಂಗೆ ಅಂತಂದ್ರೆ, A is a matrix of order, I think it is 2 by 3. A is a matrix of order 2 by 3 and B is a matrix of order 3 by 2, if I am correct. A is a matrix of order 2 by 3 and B is a matrix of order 3 by 2. If you find AB, ಒಂದು ವೇಳೆ ನಾವು AB ಫೈಂಡ್ ಮಾಡಿದ್ರೆ, AB ಯ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಇರುತ್ತಲ್ಲ, ಇದರ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ 2 by 2 ಆಗಿರುತ್ತೆ. ನೋಡಿ, ಇಲ್ಲಿ ಈ 3 ಸೇಮ್ ಇದ್ರೆ 2 2. ಇನ್ನು BA ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದ್ರೆ B ಫಸ್ಟ್ ಬರಬೇಕು 3 by 2, A 2 by 3. ನೋಡಿ, ಈ 3 ಈ 2 ಹೋದ್ರೆ ಇಲ್ಲಿ 3 3. BA ಮ್ಯಾಟ್ರಿಕ್ಸ್ ನ ಆರ್ಡರ್ 3 by 3 ಇರುತ್ತೆ. ಸೊ ಇಷ್ಟೆಲ್ಲಾ ಮಾಡೋದಕ್ಕಿಂತಲೂ ಮುಂಚೆನೆ ನಾವೇನ್ ಮಾಡಬಹುದು, ಇದನ್ನ ಕನ್ಕ್ಲೂಡ್ ಮಾಡಬಹುದು. ಯಾಕೆಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ AB will be 2 by 2 and order of the matrix BA will be 3 by 3. Since the orders are not same, we can clearly say that these two matrices will not be
ಈಕ್ವಲ್. ಸೊ ಕಂಡಿಡಿದು ಆಮೇಲೆ ನಾವು ಹೇಳ್ಬೋದು, ಜೊತೆಗೆ ಕಂಡಿಡಿದೇನೆ ಇವುಗಳನ್ನ ಹೇಳ್ಬೋದು. ಸೊ ಇದು ಒಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ಈಸ್ ಶೋ ದಟ್ 5 minus 1 6 7 into 2 1 3 4 is not equal to 2 1 3 4 into 5 minus 1 6 7. ಸೊ ಇಲ್ಲೂ ಅಷ್ಟೇ ಇದು ನಾಟ್ ಕಮ್ಯೂಟೇಟಿವ್ ಅಂತ ಪ್ರೂವ್ ಮಾಡ್ಬೇಕು. ಯಾಕಂದ್ರೆ ನೋಡಿ, ಇಲ್ಲಿರೋ ಮ್ಯಾಟ್ರಿಕ್ಸ್ ಏನೇ ಇಲ್ಲೂ ಬಂದಿದೆ, ಇಲ್ಲಿರೋ ಮ್ಯಾಟ್ರಿಕ್ಸ್ ಏನೇ ಇಲ್ಲೂ ಇದೆ, ಅಂದ್ರೆ ಅರ್ಥ ಇಟ್ ಈಸ್ ನಾಟ್ ಕಮ್ಯೂಟೇಟಿವ್ ಅಂತ ಪ್ರೂವ್ ಮಾಡಕ್ ಹೇಳಿರೋದು. ಸೊ ಫಸ್ಟ್ ನಾವೇನ್ ಮಾಡೋಣ, LHS ಕನ್ಸಿಡರ್ ಮಾಡೋಣ. ಒಂದು ಮ್ಯಾಟ್ರಿಕ್ಸ್ ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ. ಆಮೇಲೆ RHS ಕನ್ಸಿಡರ್ ಮಾಡೋಣ, ಅದೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಎರಡು ಮ್ಯಾಟ್ರಿಕ್ಸ್ಗಳು ಸೇಮ್ ಬರಲಿಲ್ಲ ಅಂತಂದ್ರೆ ದಟ್ ಇಂಪ್ಲೈಸ್ ದಟ್ ದೇ ಆರ್ ನಾಟ್ ಈಕ್ವಲ್ ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಕನ್ಸಿಡರ್ LHS. ಸೊ LHS ಅಂತಂದ್ರೆ 5 minus 1 6 7 ಇದು ಫಸ್ಟ್ ಮ್ಯಾಟ್ರಿಕ್ಸ್. ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗಿರೋದು 2 1 3 4. ಓಕೆ, ಈಗೇನ್ ಮಾಡಿ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ ರೋ 5 minus 1 ತಗೊಂತೀನಿ. ಈಗ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 5 2s are 10 minus 1 into 3 is minus 3. ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. 5 1s are 5 minus 1 into 4 is minus 4. ಈಗ ಸೆಕೆಂಡ್ ರೋ ತಗೊಳ್ಳಿ, ಫಸ್ಟ್ ಕಾಲಮ್ 6 2s are 12 plus 7 3s are 21. ಅದೇ ರೀತಿ ಸೆಕೆಂಡ್ ಕಾಲಮ್ 6 1s are 6 plus 7 4s are 28. ಸಿಂಪ್ಲಿಫೈ ಮಾಡಿ. 10 minus 3 means 7, 5 minus 4 means 1, 12 plus 21 means 33, 6 plus 28 means 34. ಇದು LHS ನ ಪ್ರಾಡಕ್ಟ್. ಸಿಮಿಲರ್ಲಿ ವಿ ಶಾಲ್ ಫೈಂಡ್ RHS. ಸೊ RHS ಅಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ 2 1 3 4 and the second matrix is 5 minus 1 6 7. ಸೊ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ 2 5s are 10 plus 6 1s are 6. ಈಗ ಸೆಕೆಂಡ್ ಕಾಲಮ್ ತಗೊಳ್ರಿ. 2 into minus 1 is minus 2, 1 into 7 is 7. Now take the second row, first column. 3 5s are 15 plus 4 6s are 24. Now take the second column. 3 into minus 1 is minus 3, 4 7s are 28. ಈಗ ಸಿಂಪ್ಲಿಫೈ ಮಾಡಿ. 10 plus 6 ಅಂದ್ರೆ 16, minus 2 plus 7 ಅಂದ್ರೆ 5, 15 plus 24 ಅಂದ್ರೆ 39. ಇನ್ನು minus 3 plus 28 ಅಂದ್ರೆ 25. So you can clearly observe that this implies LHS ಅಥವಾ clearly LHS is not equal to RHS. Clearly LHS is not equal to RHS. Therefore these two matrices are not equal.